ಸಮಸ್ತ ಅನ್ನದಾತ ಬಂಧುಗಳಿಗೆ ಹಾಗೂ ನಾಗರಿಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ನಿರುಪಾದಿ ಕೆ ಗೋಮರ್ಸಿ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾನು ಒಂದು ಮುಖ್ಯವಾದಂತಹ ವಿಚಾರವನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಮತ್ತೆ ಅದರ ಸಾಧಕ ಬಾಧಕಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಹಾಗೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರೈತರ ಹಕ್ಕನ್ನ ಕಿತ್ಕೊಳ್ಳುವಂತ ಮತ್ತೆ ರೈತರ ಅವಶ್ಯಕ ವಸ್ತುಗಳಲ್ಲಿ ಅಥವಾ ಅವಶ್ಯಕ ಸೌಲಭ್ಯಗಳಲ್ಲಿ ಒಂದಾದಂತ ವಿದ್ಯುತ್ತನ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರುವಂತಹ ವಿಚಾರವನ್ನ ಅದನ್ನ ವಿರೋಧಿಸಿ ನಾನು ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ಲೈವ್ ಬಂದಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮ ಪ್ರೀತಿಯ ನಿರುಪಾದಿ ಕೆ ಗೋಮರ್ಸಿ ಅಂತ. ಸ್ನೇಹಿತರೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತೆ ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಟಿವಿ ಮಾಧ್ಯಮಗಳಲ್ಲಿ ಮತ್ತೆ ಪತ್ರಿಕೆ ಮಾಧ್ಯಮಗಳಲ್ಲಿ ಗಮನಿಸಿರುವಂತೆ ವಿದ್ಯುತ್ತನ್ನ ಖಾಸಗೀಕರಣ ಮಾಡಲಿಕ್ಕೆ ನಮ್ಮ ಸರ್ಕಾರ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಿದ್ದಾವೆ. ಹಾಗೂ ಆ ಖಾಸಗೀಕರಣದ ಹಲವು ಖಾಸಗಿ ಕಂಪನಿಗಳು ಕರ್ನಾಟಕ ವಿದ್ಯುತ್ತನ್ನ ವಿತರಣೆಯನ್ನ ಮಾಡಲಿಕ್ಕೆ, ಕರ್ನಾಟಕದಲ್ಲಿ ವಿದ್ಯುತ್ತನ್ನ ವಿತರಣೆಯನ್ನ ಮಾಡಲಿಕ್ಕೆ ಪರವಾನಗಿಯನ್ನ ಪಡಲಿಕ್ಕೆ ಅರ್ಜಿಯನ್ನ ಸಲ್ಲಿಸಿವೆ. ನೋಡಿ, ವಿದ್ಯುತ್ ಅನ್ನುವಂಥದ್ದು ಕೂಡ ಇವತ್ತು ಖಾಸಗೀಕರಣ ಆಗಿ ಮಾರ್ಪಡುವಂತ ಸಂದರ್ಭ ಇವತ್ತು ಸೃಷ್ಟಿಯಾಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸರ್ಕಾರಿ ಕಂಪನಿಗಳು ಎಷ್ಟೋ ಖಾಸಗೀಕರಣಗಳು ಆಗ್ತಾ ಇದ್ದಾವೆ. ಸರ್ಕಾರಿ ಕಚೇರಿಗಳಲ್ಲಿ ಸಿಗಬೇಕಾದಂತ ಮೂಲಭೂತ ಸೇವೆ ಸೌಲಭ್ಯಗಳನ್ನ ಪಡಿಲಿಕ್ಕೆ ಇವತ್ತು ಜನಸಾಮಾನ್ಯರಿಗೆ, ರೈತರಿಗೆ ಅಥವಾ ಕೃಷಿಕ ವರ್ಗದವರಿಗೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಖಾಸಗೀಕರಣ ಮಾಡಿದ್ರೆ ನಮ್ಮ ಹಕ್ಕುಗಳು ಯಾವ ರೀತಿಯಾಗಿ ದಮನ ಆಗ್ತವೆ, ಸಾರ್ವಜನಿಕರಿಗೆ ಸಿಗಬೇಕಾದಂತ ವಿದ್ಯುತ್ತಿನ ಸೇವೆಗಳು, ಸೌಲಭ್ಯಗಳು ಎಷ್ಟರ ಮಟ್ಟಿಗೆ ವಂಚನೆ ಆಗ್ತವೆ, ಇದನ್ನ ವಿರೋಧಿಸಬೇಕಾದಂತ ಹಲವಾರು ನಮ್ಮ ಸಂಘ ಸಂಸ್ಥೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಮತ್ತೆ ಸಾರ್ವಜನಿಕ ಹಲವಾರು ಸಂಘಟನೆಗಳು ಯಾಕೆ ಇದನ್ನ ವಿರೋಧಿಸಲಿಕ್ಕೆ ಹಿಂದೇಟಾಗ್ತಾ ಇದ್ದಾವೆ. ಆ ಜೊತೆಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳು ವಿದ್ಯುತ್ತನ್ನ ಖಾಸಗೀಕರಣ ಮಾಡಲಿಕ್ಕೆ ಯಾಕೆ ಹೊರಟಿದ್ದಾವೆ, ಇದರ ಆಳ ಮತ್ತು ಅಗಲ ಏನು ಅನ್ನುವಂಥದ್ದು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂಚೂರು ಸಮಯ ಬೇಕಾಗುತ್ತೆ. ಇದನ್ನ ಇತ್ತೀಚೆಗೆ ನಾವು ರಾಜ್ಯದಲ್ಲಿ ಅಲ್ಲಲ್ಲಿ ಗಮನಿಸಿದಂಗೆ ಇದನ್ನ ತೀವ್ರವಾಗಿ ವಿರೋಧ ಮಾಡುವಂತ ನಾವು ಅಲ್ಪ ಮಟ್ಟದ ಸಂಘಟನೆಗಳನ್ನ ಅಥವಾ ವಿರೋಧ ಮಾಡುವಂತ ಹೋರಾಟಗಾರರನ್ನ ಕೇವಲ ನಾವು ಅಲ್ಪ ಮಟ್ಟದಲ್ಲಿ ಕಾಣ್ತಾ ಇದೀವಿ. ಇದನ್ನ ದೊಡ್ಡ ಮಟ್ಟದಲ್ಲಿ, ಬೃಹತ್ ಮಟ್ಟದಲ್ಲಿ ಯಾಕೆ ಇಂಥ ವಿಚಾರಗಳನ್ನ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಮತ್ತೆ ಪ್ರಗತಿಪರ ಸಂಘಟನೆಗಳು ಮುಂದಾಗ್ತಾ ಇಲ್ಲ? ಈ ವಿದ್ಯುತ್ತನ್ನ ಖಾಸಗೀಕರಣ ಮಾಡಿದ್ರೆ ಯಾರಿಗೆ ಲಾಭ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡ್ಕೊಂತ ಹೋದಾಗ ನಾವು ಒಂದು ವಿಚಾರ ಮಾಡಬೇಕಾಗಿದೆ. ಜನರ ಹಲವಾರು ಮೂಲಭೂತ ಹಕ್ಕುಗಳಲ್ಲಿ ವಿದ್ಯುತ್ ಅನ್ನುವಂಥದ್ದು ಅಥವಾ ವಿದ್ಯುತ್ ಸೇವೆ ಅನ್ನುವಂಥದ್ದು ಕೂಡ ಒಂದಾಗಿದೆ. ಆದರೆ ಈ ವಿದ್ಯುತ್ತನ್ನ ವ್ಯಾಪಾರದ ದೃಷ್ಟಿಯಿಂದ ಅಥವಾ ಲಾಭದ ದೃಷ್ಟಿಯಿಂದ ಏನ್ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನು ನೋಡೋದಾದ್ರೆ ಖಾಸಗೀಕರಣ ಮಾಡ್ತಾ ಇದೆ. ಇದನ್ನ ವಿರೋಧಿಸಬೇಕಾದಂತ ಸಂದರ್ಭ ಮತ್ತೆ ಅನಿವಾರ್ಯತೆ ನಮ್ಮೆಲ್ಲರಲ್ಲಿ ಕೂಡ ಒದಗಿ ಬಂದಿದೆ. ವಿದ್ಯುತ್ ಪೂರೈಕೆ ಇವತ್ತು ಇತ್ತೀಚೆಗೆ ರಾಜ್ಯ ಸರ್ಕಾರ ನಮಗೆ ವಿದ್ಯುತ್ ಪೂರೈಕೆಯಲ್ಲಿ ಹಲವಾರು ಯೋಜನೆಗಳನ್ನು ತಂದು, ಅದರ ಗೃಹ ಜ್ಯೋತಿ ಅನ್ನುವಂಥದ್ದನ್ನ ತಂದಿದೆ, ಹಲವಾರು ರೀತಿಯಾದಂತಹ ಕಲ್ಯಾಣ ಯೋಜನೆಗಳನ್ನು ತಂದು ಸರ್ಕಾರದ ಮೂಲಕ ನಮಗೆ ಏನ್ ಮಾಡ್ತಾ ಇದ್ದಾವೆ. ಒಂದು ನಿಮಿಷ ಬಂದೆ. ಕ್ಷಮೆ ಇರಲಿ. ವಿದ್ಯುತ್ತನ್ನ ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಇವತ್ತು ಗೃಹ ಜ್ಯೋತಿ ಅನ್ನುವಂತ ಮತ್ತೆ ಹಲವಾರು ರೀತಿಯಾದಂತಹ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತಂದು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಸಾರ್ವಜನಿಕರಿಗೆ ಅಥವಾ ನಾಗರಿಕರಿಗೆ ಸೇವೆಯನ್ನ ಕೊಡ್ತಾ ಇದ್ದೇವೆ. ಅಂತ ನಿಟ್ಟಿನಲ್ಲಿ
ಇವತ್ತು ಈ ಖಾಸಗೀಕರಣ ಮಾಡಿದ್ರೆ ಖಾಸಗಿ ಕಂಪನಿಗಳು ಏನ್ ಮಾಡ್ತವೆ, ಹೆಚ್ಚಿನ ಲಾಭಕ್ಕಾಗಿ, ಅದನ್ನ ನಾನು ತಿಳಿಸ್ತೀನಿ. ವಿರೋಧಿಸುವಂತ ಮುಖ್ಯ ಕಾರಣಗಳೇನು, ಯಾಕೆ ನಾವು ವಿರೋಧ ಮಾಡಬೇಕು, ಅದಕ್ಕೆ ಕಾರಣಗಳೇನು ಅನ್ನೋಂಥದ್ದನ್ನ ಒಂದೊಂದಾಗಿ ನೋಡೋದಾದ್ರೆ, ವಿದ್ಯುತ್ ದರ ಹೆಚ್ಚಳವಾಗುವಂತ ಭೀತಿ ನಮ್ಮಲ್ಲಿದೆ. ಇವತ್ತು ಸರ್ಕಾರನೇ ಒಂದು ಯೂನಿಟ್ಗೆ ಇಷ್ಟು ಅಥವಾ ಇಷ್ಟು ಯೂನಿಟ್ಗೆ ಇಷ್ಟು ಅಂತೇಳಿ ಒಂದು ಬೆಲೆಯನ್ನ ನಿರ್ಧಾರ ಮಾಡಿದೆ. ಸರ್ಕಾರದ ಮಟ್ಟದಲ್ಲಿ ನಮಗೆ ಕಡಿಮೆ ದರದಲ್ಲಿ, ವಿಶೇಷವಾಗಿ ಕಡಿಮೆ ದರದಲ್ಲಿ ಸಿಗಬೇಕಾದಂತ ಅನಿವಾರ್ಯತೆ ಮತ್ತೆ ಸರ್ಕಾರದ ಜವಾಬ್ದಾರಿ ಅದಾಗಿರುತ್ತೆ. ಆದ್ರೆ ಏನಾದ್ರೂ ಖಾಸಗಿ ಕಂಪನಿಗಳಿಗೆ ಕ್ಷಮೆ ಇರಲಿ, ಒಂದು ಫೋನ್ ಬಂದಿತ್ತು. ವಿದ್ಯುತ್ ದರ ಹೆಚ್ಚಳದ ಭೀತಿ ಇದೆ. ಖಾಸಗೀಕರಣ ಆದ್ರೆ ಇವತ್ತು ಎಷ್ಟೋ ಸರ್ಕಾರಿ ಕಂಪನಿಗಳು ಖಾಸಗೀಕರಣದ ಮಾಲೀಕತ್ವದಲ್ಲಿ ನಡೀತಾ ಇದ್ದಾವೆ. ಖಾಸಗೀಕರಣವಾದಂತ ಎಲ್ಲಾ ರೀತಿಯಾದಂತ ಕಂಪನಿಗಳು ನಮಗೆ ಅಥವಾ ಸಾರ್ವಜನಿಕರಿಗೆ ಅಥವಾ ರೈತರಿಗೆ ಒಳ್ಳೆಯ ರೀತಿಯಾದಂತ ಸೇವೆಯನ್ನ ಕೊಡ್ತಾ ಇಲ್ಲ. ಮತ್ತೆ ಅದರ ದರವನ್ನ ಹೆಚ್ಚಳ ಮಾಡ್ತಾರೆ ಅಥವಾ ಮಾಡಬಹುದು ಅನ್ನುವಂತ ಭೀತಿ ಜನರಲ್ಲಿ ಮತ್ತೆ ರೈತರಲ್ಲಿ ಇದೆ. ಇನ್ನೊಂದು ಕಾರಣ, ಎರಡನೇ ಕಾರಣ ವಿರೋಧ ಮಾಡಲಿಕ್ಕೆ ಎರಡನೇ ಕಾರಣ ಅಂತಂದ್ರೆ ಗ್ರಾಮೀಣ ಪ್ರದೇಶಗಳ ನಿರ್ಲಕ್ಷ್ಯ ಸಾಧ್ಯತೆ. ಯಾಕೆ ಗ್ರಾಮೀಣ ಪ್ರದೇಶಗಳ ನಿರ್ಲಕ್ಷ್ಯ ಸಾಧ್ಯತೆ ಮಾಡ್ತಾರಂತಂದ್ರೆ, ವಿಶೇಷವಾಗಿ ಇವರಿಗೆ ಬೇಕಾಗಿರುವಂತದ್ದು ನಗರ ಪ್ರದೇಶಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ, ರೈತರಿಗೆ ವಿದ್ಯುತ್ತನ್ನ ಪೂರೈಕೆಯಲ್ಲಿ ಅಥವಾ ಅದರ ಬಳಕೆಯಲ್ಲಿ ಕಡಿಮೆ ಮಾಡುವಂತದ್ದು, ಮತ್ತೆ ನಗರ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಗ್ರಾಮೀಣ ಪ್ರದೇಶಗಳಿಗೆ ಕಡಿಮೆ ಆದ್ಯತೆಯನ್ನು ಕೊಡುವಂತ, ಗ್ರಾಮೀಣ ಪ್ರದೇಶಗಳನ್ನ ನಿರ್ಲಕ್ಷ್ಯ ಮಾಡುವಂತ, ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ರೈತರು ಯಥೇಚ್ಛವಾಗಿ ಕೃಷಿ ವಿಚಾರಕ್ಕಾಗಿ ಪಂಪ್ ಸೆಟ್ಗಳಿಗೆ ಆಮೇಲೆ ನೀರಾವರಿಗಾಗಿ ವಿದ್ಯುತ್ತನ್ನ ಬಳಸುವಂತ ಸಂದರ್ಭಕ್ಕೆ ರೈತರು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅಲ್ಲಿ ಏನಾದ್ರೂ ಇವರು ಖಾಸಗಿ ಕಂಪನಿಯವರ ಮಾಲೀಕತ್ವಕ್ಕೆ ಬಂದ್ರೆ ಅಲ್ಲಿ ಗ್ರಾಮೀಣ ಪ್ರದೇಶಗಳ ನಿರ್ಲಕ್ಷ್ಯ ಮಾಡುವಂತ ಸಾಧ್ಯತೆ ಇದ್ರೆ ಅಲ್ಲಿ ನೇರವಾಗಿ ನಷ್ಟಕ್ಕೆ ಒಳಗಾಗುವರು ಅಂತ ಯಾರು ಅಂತಂದ್ರೆ ರೈತರು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ರೈತರಿಗೆ ಸಿಗುವ ಸೌಲಭ್ಯಗಳ ಮೇಲೆ ಪರಿಣಾಮ ಬೀರುತ್ತೆ. ಯಾವ ರೀತಿಯಾಗಿ ರೈತರಿಗೆ ಸೌಲಭ್ಯ ಸಿಗ್ತಾ ಇದೆ ಅಂತಂದ್ರೆ, ಇವತ್ತು ಎಷ್ಟೋ ರೈತರು, ನಾನು ಮುಂಚೆ ಹೇಳ್ದಂಗೆ ಎಷ್ಟೋ ರೈತರು ಇವತ್ತು ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ಪಂಪ್ ಸೆಟ್ಗಳಿಗೆ ಆಗಿರ್ಬೋದು, ನೀರಾವರಿಗೆ ಆಗಿರ್ಬೋದು, ಆಮೇಲೆ ಕೆರೆ ಕಟ್ಟೆಗಳಿಂದ ನೀರನ್ನ ಎತ್ತಲಿಕ್ಕೆ ಪಂಪ್ ಸೆಟ್ ಅನ್ನ ಅಥವಾ ಆಯಿಲ್ ಇಂಜಿನ್ಗಳನ್ನ ಬಳಕೆ ಮಾಡಿಕೊಂಡು ಅಥವಾ ಪಂಪ್ಗಳನ್ನ ಅಳವಡಿಕೆ ಮಾಡಿಕೊಂಡು ನೀರನ್ನ ಎತ್ತುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಏನಾದ್ರೂ ಹೆಚ್ಚು ಕಡಿಮೆ ಈಗ ಸರ್ಕಾರ ಮಟ್ಟದಲ್ಲಿ ರೈತರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಒಂದ್ ವೇಳೆ ಖಾಸಗೀಕರಣ ಮಾಡಿಬಿಟ್ರೆ ಕಟ್ಟುನಿಟ್ಟಾದಂತ ನಿಯಮಗಳು ಬರ್ತವೆ. ಸಣ್ಣ ಕೃಷಿಕನಿಗೆ ಅಥವಾ ಸಣ್ಣ ರೈತನಿಗೆ ಇವತ್ತು ಇದರಿಂದ ಬಹಳಷ್ಟು ಹೊಡೆತ ಬೀಳುವಂತ ಪರಿಸ್ಥಿತಿ, ಅನಿವಾರ್ಯತೆ ಈ ಖಾಸಗೀಕರಣದಿಂದ ಸೃಷ್ಟಿಯಾಗುತ್ತೆ. ಹಾಗಾಗಿ ರೈತರಿಗೆ ಸಿಗುವಂತ ಸೌಲಭ್ಯಗಳು ಇವತ್ತು ಎಷ್ಟೋ ರೈತರಿಗೆ 7 ಗಂಟೆಗಳ ಕಾಲ ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಅದರಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ಆಮೇಲೆ ಇನ್ನು ಹಲವಾರು ರೀತಿಯಾದಂತಹ ಸರ್ಕಾರದ ಯೋಜನೆಗಳು ಅಥವಾ ಸೌಲಭ್ಯಗಳು, ಸೌಕರ್ಯಗಳು ಏನಾಗುತ್ತೆ, ನಿರ್ಲಕ್ಷ್ಯಕ್ಕೆ ಒಳಗಾಗ್ತವೆ ಅಥವಾ ಅವ್ರ ಮೇಲೆ ಪರಿಣಾಮ ಬೀರುವಂತ ಸ್ಥಿತಿ ಅಥವಾ ವಾತಾವರಣ ಸೃಷ್ಟಿಯಾಗುತ್ತೆ. ಆಮೇಲೆ ಸಾರ್ವಜನಿಕ ಆಸ್ತಿಗಳ ಹಸ್ತಾಂತರ. ಇವತ್ತು ನೋಡಿ, ವಿದ್ಯುತ್ ಅನ್ನ ಏನಾದ್ರೂ ಖಾಸಗೀಕರಣ ಮಾಡಿದ್ರೆ ಅಥವಾ ಖಾಸಗಿ ಕಂಪನಿಗಳಿಗೆ ನಿರ್ವಹಣೆ ಮಾಡಲಿಕ್ಕೆ ಜವಾಬ್ದಾರಿಯನ್ನ ಕೊಟ್ರೆ ಅಥವಾ ಹಕ್ಕನ್ನ ಕೊಟ್ರೆ, ಇವತ್ತು ಸರ್ಕಾರಿ ಆಸ್ತಿಗಳು ಇವೆಲ್ಲವೂ ಕೂಡ ವಿದ್ಯುತ್ ಅನ್ನುವಂಥದ್ದು, ಕುಡಿಯುವ ನೀರು ಅನ್ನುವಂಥದ್ದು ಪ್ರತಿಯೊಂದು ಕೂಡ ಸರ್ಕಾರಿ ಆಸ್ತಿ. ಇದು ನಮ್ಮ ಸರ್ಕಾರಿ ಆಸ್ತಿಗಳನ್ನ ಖಾಸಗಿಯವರಿಗೆ ಮಾರಿದ್ರೆ, ಖಾಸಗಿಯವರಿಗೆ ನಿರ್ವಹಣೆ ಮಾಡಲಿಕ್ಕೆ ಕೊಟ್ರೆ ನಮ್ಮ ಹಕ್ಕನ್ನ ಅಥವಾ ಸರ್ಕಾರದ ಒಂದು ಜವಾಬ್ದಾರಿತನವನ್ನ ಅಥವಾ ಆಸ್ತಿಯನ್ನ ನಾವೇನ್ ಮಾಡ್ದಂಗಾಗುತ್ತೆ, ಹಸ್ತಾಂತರ ಮಾಡ್ದಂಗಾಗುತ್ತೆ. ಮತ್ತೆ ಸರ್ಕಾರಗಳು ವಿದ್ಯುತ್ ಕಂಪನಿಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಆಗದೆ ಇರುವಂತ ಏನಂತಾರೆ ಅದಕ್ಕೆ, ಶಕ್ತಿ ಇಲ್ಲದ ಸರ್ಕಾರ ಅನ್ನುವಂಥ ಮಟ್ಟದಲ್ಲಿ ಇವತ್ತು ಹೆಸರನ್ನ ಅಥವಾ ಅಪಕೀರ್ತಿಯನ್ನ ಪಡಲಿಕ್ಕೆ ಮುಂದಾಗುತ್ತೆ. ಹಾಗಾಗಿ ಈ ವಿಚಾರಗಳನ್ನ ನಾವು ಮುಂದಿಟ್ಕೊಂಡು ಖಾಸಗೀಕರಣವನ್ನ ವಿರೋಧ ಮಾಡ್ತಾ ಇದ್ದೀವಿ. ವಿದ್ಯುತ್ ಖಾಸಗೀಕರಣದ ವಿರುದ್ಧ ಅಭಿಯಾನಗಳನ್ನ ಮಾಡ್ತಾ ಇದ್ದೀವಿ. ಇದನ್ನ ರಾಜ್ಯಾದ್ಯಂತ ಸಾರ್ವಜನಿಕರಿಗೆ ಅಥವಾ ನಾಗರಿಕರಿಗೆ ಮತ್ತೆ ರೈತರಿಗೆ ಇದರ ಬಗ್ಗೆ ತಿಳಿಪಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ವಿ.
ನಮ್ಮ ಬೇಡಿಕೆಗಳೇನು? ವಿದ್ಯುತ್ ಖಾಸಗೀಕರಣದ ವಿರುದ್ಧ ರೈತರ, ಅನ್ನದಾತರ, ಕೃಷಿ ಕಾರ್ಮಿಕರ ಅಥವಾ ನಾಗರಿಕರ ಬೇಡಿಕೆಗಳೇನಪ್ಪ ಅಂತಂದ್ರೆ ಖಾಸಗೀಕರಣವನ್ನ ಕೈ ಬಿಡಬೇಕು. ಏನೋ ವಿದ್ಯುತ್ತನ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಧೋರಣೆ, ನೀತಿಯನ್ನ ಅಥವಾ ಧೋರಣೆಯ ವಿಚಾರಗಳನ್ನ ಇಲ್ಲಿಗೆನೆ ಕೈ ಬಿಡಬೇಕು. ಎರಡನೇ ವಿಚಾರ, ಬೆಸ್ಕಾಂ, ಎಸ್ಕಾಂ, ಮೆಸ್ಕಾಂ, ಸೆಸ್ಕಾಂಗಳನ್ನ ಬಲಪಡಿಸಬೇಕು. ಏನೋ ಅಲ್ಲಲ್ಲಿ ವಿದ್ಯುತ್ ಕಂಪನಿಗಳನ್ನ ಮಾಡಿದ್ದಾರೆ, ವಿದ್ಯುತ್ ಸರಬರಾಜು ಇಲಾಖೆಗಳನ್ನ ಮಾಡಿದ್ದಾರೆ. ಅಂದ್ರೆ ಬೆಸ್ಕಾಂ ಬೆಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ, ಆಮೇಲೆ ಎಸ್ಕಾಂ, ಆಮೇಲೆ ಮೆಸ್ಕಾಂ ಮೈಸೂರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಆಮೇಲೆ ಸೆಸ್ಕಾಂ ಅನ್ನುವಂಥದ್ದಿದೆ, ಆಮೇಲೆ ಯಾವುದಿದು ಜೆಸ್ಕಾಂ ಅಂದ್ರೆ ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಅನ್ನುವಂಥದ್ದು ಏನಿದೆ. ಈ ತರ 5-6 ಕಂಪನಿಗಳನ್ನ ಅಥವಾ ಕಂಪನಿ ಅಲ್ಲ, ಏನೋ ಸರ್ಕಾರದ ಅಡಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂತ ಇಲಾಖೆಗಳನ್ನ, ಅವರ ಕೆಲಸಗಳನ್ನ ಬಲಪಡಿಸಬೇಕು. ಮೂರನೇ ವಿಚಾರ, ರೈತರು, ಕಾರ್ಮಿಕರು, ಗ್ರಾಹಕರ ಅಭಿಪ್ರಾಯಗಳನ್ನ ಪಡೆದು ಮಾತ್ರ ಈ ನಿರ್ಧಾರವನ್ನ ಕೈಗೊಳ್ಳಬೇಕು. ನೋಡಿ, ಇವತ್ತು ವಿದ್ಯುತ್ತನ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ, ಯಾರ್ದಾದ್ರೂ ಅನುಮತಿ ಪಡೆದಿದ್ದಾರಾ? ಅಂದ್ರೆ ರೈತರ ಅನುಮತಿ ಪಡೆದಿದ್ದಾರಾ, ಗ್ರಾಹಕರ ಅನುಮತಿಯನ್ನ ಪಡೆದಿದ್ದಾರಾ, ಅಥವಾ ಕಾರ್ಮಿಕರ ಅನುಮತಿಯನ್ನ ಪಡೆದಿದ್ದಾರಾ, ಅಥವಾ ಏನದು ಸಾರ್ವಜನಿಕರ ಅನುಮತಿಯನ್ನ ಪಡೆದಿದ್ದಾರಾ? ಯಾರ ಅನುಮತಿ ಇಲ್ಲ. ರಾಜ್ಯ ಮಟ್ಟದಲ್ಲಿನೇ ನಿರ್ಧಾರಗಳಾಗ್ತವೆ. MLAಗಳು, MP ಗಳು, ಮಿನಿಸ್ಟರ್ಗಳನ್ನೇ ನಿರ್ಧಾರ ಮಾಡ್ತಾರೆ, ರಾಜ್ಯ ಸರ್ಕಾರವೇ ನಿರ್ಧಾರ ಮಾಡುತ್ತೆ. ಆ ನಿರ್ಧಾರವನ್ನ ರೈತರ ಮೇಲೆ ಅಥವಾ ಅನ್ನದಾತರ ಮೇಲೆ ದಬ್ಬಾಳಿಕೆ ರೂಪದಲ್ಲಿ ಅಥವಾ ಒತ್ತಾಯದ ರೂಪದಲ್ಲಿ ಅದನ್ನ ಜಾರಿ ಮಾಡುವಂಥದ್ದು ನಡೀತಾ ಇದೆ. ಇವೆಲ್ಲವನ್ನ ಬಿಡಬೇಕು. ಗ್ರಾಹಕರ, ರೈತರ, ಅನ್ನದಾತರ, ಕೃಷಿ ಕಾರ್ಮಿಕರ ಮತ್ತೆ ಸಾರ್ವಜನಿಕರ ಮಾಹಿತಿಯನ್ನು ಪಡೆದು ಮಾತ್ರ ಇದನ್ನ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು. ಆಮೇಲೆ ವಿದ್ಯುತ್ ಸೇವೆಯನ್ನ ಏನದು ಇದ್ಯಾವುದು ಇನ್ನು ಹೆಚ್ಚಿನ ಮಟ್ಟದಲ್ಲಿ, ಗುಣಮಟ್ಟದ ರೂಪದಲ್ಲಿ ಪೂರೈಸಬೇಕು. ಲಾಭದ ದೃಷ್ಟಿಯಿಂದ ಅಲ್ಲ. ಇದು ವಿದ್ಯುತ್ ಸೇವೆ ಅನ್ನುವಂಥದ್ದು ಯಾವುದೇ ಲಾಭದ ದೃಷ್ಟಿಯಿಂದ ಅಂತಲ್ಲ, ಇದು ಸೇವೆಯ ದೃಷ್ಟಿ. ರೈತರಿಗೆ ವಿದ್ಯುತ್ತನ್ನು ಒದಗಿಸುವಂಥದ್ದು ಅದು ಸೇವೆ. ಇದರಿಂದ ಸರ್ಕಾರ ಆಗಲಿ ಅಥವಾ ಇಲಾಖೆಗಳಾಗ್ಲಿ ಲಾಭ ಪಡೆಯುವಂತ ಯಾವುದೇ ಹುದ್ದೆಯಲ್ಲಿ, ಯಾವುದೇ ಮನಸ್ಥಿತಿಯಿಂದಾಗ್ಲಿ ಅಥವಾ ಅದರ ಬಗ್ಗೆ ಜವಾಬ್ದಾರಿಯಿಂದಾಗ್ಲಿ ಕಾರ್ಯನಿರ್ವಹಣೆ ಮಾಡುವಂಥದ್ದು ತಪ್ಪು. ಅದು ಒಂದು ಸೇವೆ. ವಿದ್ಯುತ್ತನ್ನ ಕೃಷಿ ಪಂಪ್ ಸೆಟ್ಗಳಿಗೆ, ನೀರಾವರಿಗಳಿಗೆ ಅಥವಾ ದಿನನಿತ್ಯದ ಚಟುವಟಿಕೆಗಳಿಗೆ ಒದಗಿಸುವಂಥದ್ದು ಅದು ಒಂದು ಸೇವೆ, ಅದು ಲಾಭದ ಕೆಲಸ ಅಲ್ಲ. ಇಷ್ಟು ವಿಚಾರಗಳು ಬಂಧುಗಳೇ, ನಿಮಗೇನಿಸ್ತು? ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಾವು ವಿದ್ಯುತ್ ಖಾಸಗೀಕರಣದ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ ಇರುವಂತ ಏನೋ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಮನವಿ ಮಾಡುವ ಮೂಲಕ, ದೂರನ್ನ ನೀಡುವ ಮೂಲಕ ಈ ವಿದ್ಯುತ್ ಖಾಸಗೀಕರಣವನ್ನ ವಿರೋಧವನ್ನ ಮಾಡ್ತಾ ಇದ್ದೀವಿ. ಇದರ ವಿರುದ್ಧ ನಾವು ಒಂದು ದೊಡ್ಡ ಅಭಿಪ್ರಾಯವನ್ನೇ, ಒಂದು ಜನ ಸಂಗ್ರಹದ ಅಭಿಯಾನವನ್ನೇ ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗಾಗಿ ನನ್ನ ವಿಚಾರಗಳು ಎಷ್ಟರ ಮಟ್ಟಿಗೆ ನಿಮಗೆ ಹೌದು ಅನಿಸ್ತು ಅಥವಾ ಸರಿ ಅನಿಸ್ತು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇ ನಮಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸಕ್ಕೆ ಮುನ್ನುಡಿ ಬರುತ್ತೇವೆ ಅಂತ ವಿನಂತಿ ಮಾಡ್ತಾ ಇಷ್ಟೊತ್ತು ಮಾತಾಡಿದ್ದೀನಿ. ಕೆಲವೊಂದು ವಿಚಾರಗಳನ್ನು ನಾನೆಲ್ಲ ಬೇರೆ ಬೇರೆ ಮೂಲಗಳಿಂದ ಪಡೆದು, ಬೇರೆ ಬೇರೆ ವಿಚಾರಗಳಿಂದ ಪಡೆದು ಇಷ್ಟೆಲ್ಲ ನನ್ನ ಜೊತೆ ಮಾತಾಡಿದ್ದೀನಿ. ಇದು ಮೊದಲನೇ ಅಧ್ಯಾಯ ಆರಂಭ ಮಾಡಿದ್ದೀನಿ. ಮತ್ತೆ ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸುವಂತ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS ಪಕ್ಷ.